ಇನ್ನು ಬೆಂಗಳೂರಿನಲ್ಲಿ ಮಕ್ಕಳಿಂದಲೇ ತಂದೆಯ ಕೊಲೆ ಪ್ರಕರಣ ಏನಿದೆ, ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಆಮ್ಟೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುನಿಕೃಷ್ಣಪ್ಪ ಮತ್ತು ಮಕ್ಕಳ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಏರ್ಪಟ್ಟಿತ್ತು. ನಾಯಿ ಹಿಡಿದು ವಾಕಿಂಗ್ ಮಾಡುವಾಗ ಬಂದು ಹಲ್ಲೆಯನ್ನ ನಡೆಸಿದ್ದಾರೆ. ಘಟನೆ ಸಂಬಂಧ ಮೃತನ ಪುತ್ರ ಮೋಹನ್ ಕುಮಾರ್ನನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಪುತ್ರ ಗಜೇಂದ್ರ ವಿರುದ್ಧವೂ ಕೊಲೆಯ ಆರೋಪ ವ್ಯಕ್ತವಾಗಿದೆ. ತನಿಖೆಯಲ್ಲಿ ಗಜೇಂದ್ರನ ಪಾತ್ರ ಕಂಡು ಬಂದ್ರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಆಮ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನೋಡಿ, ಮಕ್ಕಳಿಂದಲೇ ಸ್ವಂತ ತಂದೆಯ ಕೊಲೆ ಅಂದ್ರೆ ಎಷ್ಟರ ಮಟ್ಟಿಗೆ ಸಮಾಜ ಸಾಕ್ತಾ ಇದೆ ಅನ್ನೋದನ್ನ ಇತ್ತೀಚೆಗಿಂತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಂದಲೇ ತಾಯಿಯ ಕೊಲೆಗಳು ದಿನೇ ದಿನೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಸಂಬಂಧ ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಆಮ್ಟೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುನಿಕೃಷ್ಣಪ್ಪ ಮತ್ತು ಮಕ್ಕಳ ನಡುವೆ ಆಸ್ತಿ ವಿಚಾರವಾಗಿ ಬಹಳಷ್ಟು ಗಲಾಟೆಗಳು ನಡೀತಾ ಇತ್ತು. ಹೀಗಾಗಿ ನಾಯಿ ಹಿಡಿದು ವಾಕಿಂಗ್ ಮಾಡುವಾಗ ಬಂದು ಹಲ್ಲೆ ಘಟನೆ ಸಂಬಂಧ ಸದ್ಯಕ್ಕೆ ಮೃತನ ಪುತ್ರ ಮೋಹನ್ ಕುಮಾರ್ನನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಪುತ್ರ ಏನಿದ್ದಾನೆ ಗಜೇಂದ್ರ, ಆತನ ವಿರುದ್ಧವೂ ಕೊಲೆ ಆರೋಪ ಕೇಳಿ ಬಂದಿದ್ದು, ತನಿಖೆಯಲ್ಲಿ ಗಜೇಂದ್ರನ ಪಾತ್ರ ಕಂಡು ಬಂದ್ರೆ ಆತನನ್ನ ಕೂಡ ಈಗ ಸೂಕ್ತ ಕ್ರಮಕ್ಕೆ ಒಳಪಡಿಸಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನ ಇಲ್ಲಿ ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಆಮ್ಟೆ ಕೊಟ್ಟಿರುವಂಥದ್ದು. ಬಂದ್ಬಿಟ್ಟು ಮುನಿಕೃಷ್ಣಪ್ಪ ಅಂತೇಳಿ, ಇವರು 70 ವರ್ಷ ವಯಸ್ಸು. ಇವ್ರ ಮಕ್ಕಳ ಮಧ್ಯದಲ್ಲಿ ಪ್ರಾಪರ್ಟಿ ಮತ್ತು ಕುಟುಂಬ ಅಂದರೆ ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ ವಿಚಾರ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ 14ನೇ ತಾರೀಕು ಸುಮಾರು 9:30 10:00 ಮಧ್ಯದಲ್ಲಿ ಅವರು ನಾಯಿನ ಹಿಡ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಏನೋ ಕಟ್ಟಿಗೆ ತೊಗೊಂಡ್ಬಿಟ್ಟು ಈ ಆರೋಪಿಗಳು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟಲ್ಲಿರುತ್ತೆ. ಸೊ ಅದ್ರ ಪ್ರಕಾರ ನಾವು 307 ಕೇಸನ್ನು ರಿಜಿಸ್ಟರ್ ಮಾಡಿ ಆಮೇಲೆ ಆರೋಪಿನ ಸೆಕ್ಯೂರ್ ಮಾಡ್ತೀವಿ. ಮೋಹನ್ ಕುಮಾರ್ ಅಂತಕ್ಕಂಥದ್ದು ಆರೋಪಿ. ಇವರ ಆರೋಪಿ ಏನು ಮುನಿಕೃಷ್ಣ ಇದ್ದಾರೆ, ಮುನಿಕೃಷ್ಣಪ್ಪ ಅವ್ರ ಮಗ. ಸೊ ಇವರು ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ಡಿಸ್ಪ್ಯೂಟ್ ಮಧ್ಯದಲ್ಲಿ ಮಕ್ಕಳು ತಂದೆಗೆ ಹೊಡೆದ್ಬಿಟ್ಟು ಇದು ಅಟೆಂಪ್ಟ್ ಮರ್ಡರ್ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ ನಮಗೆ ಅಫಿಷಿಯಲಿ ಇಂಟಿಮೇಷನ್ ಬಂದಿದೆ ಅವ್ರದ್ದು ಡೆತ್ ಆಗಿದೆ ಅಂತೇಳಿ. ಸೊ ಅದಕ್ಕೆ ನಾವು 302 ಸೆಕ್ಷನ್ ಅಂದರೆ ಈಗ 103 BNS ಅಡಿಯಲ್ಲಿ ಅದನ್ನು ಸೆಕ್ಷನ್ ಇನ್ವೋಕ್ ಮಾಡಿ ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿದ್ದೇವೆ. ಕಾರಣ ಅದೇ, ಈಗ ನಾವು ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದೇವೆ. ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಬಟ್ ನಮಗೆ ದೂರಲ್ಲಿ ಮತ್ತು ನಮಗೆ ಇಲ್ಲಿವರೆಗೆ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ವಿಚಾರ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಮತ್ತು ಅವ್ರ ಕುಟುಂಬದಲ್ಲೇ ಅವ್ರದ್ದು ಏನು ಸ್ವಲ್ಪ ಕಲಹಗಳಿದೆ. ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರು ಮುನಿಕೃಷ್ಣಪ್ಪ ಅವರ ಸೊಸೆ ದಿವ್ಯ ಅಂತಕ್ಕಂಥವ್ರು ಕೊಟ್ಟಿದ್ದಾರೆ. ಮತ್ತು ಅವರು ಅವ್ರ ಗಂಡನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಂಡ ಮತ್ತು ಅವರ ಬ್ರದರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಲ್ಲಿ ಇಬ್ಬರು ಅಕ್ಯೂಡ್ ತೋರಿಸಿದ್ದಾರೆ. ನಾವು ಈಗ ಒಬ್ಬರನ್ನ ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬೇರೆದವ್ರದ್ದು ರೋಲ್ ಇದ್ರೆ ಅವ್ರನ್ನು ಅರೆಸ್ಟ್ ಮಾಡ್ತಾರೆ. ಗಜೇಂದ್ರ ಮತ್ತು ಮೋಹನ್ ಇಬ್ಬರು ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೀವು ಗಮನಿಸೋದಾದ್ರೆ ಇತ್ತೀಚೆಗಿಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆದ್ರೆ ಆಸ್ತಿ ವಿಚಾರಕ್ಕೆ ತಂದೆನೇ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದು ಯಾಕೆ? ಈ ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ. ಅಮೃತ, ಏನು ಇಂದ್ರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಏನು 7 ದಿನಗಳ ಹಿಂದೆ ತನ್ನ ತಂದೆ ಮೇಲೆ ಹಾಕಿ ಸ್ಟಿಕ್ ಇಂದ ಮತ್ತು ಕಬ್ಬಿಣದ ರಾಡ್ನಿಂದ ಇಬ್ಬರು ಮಕ್ಕಳು ಹಲ್ಲೆಯನ್ನು ಮಾಡಿದ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಮೋಹನ್ ಕುಮಾರ್ ಮತ್ತೆ ಗಜೇಂದ್ರ ಅಂತೇಳಿ ಇಬ್ರು ಕೂಡ, ಅವರ ಮಕ್ಕಳು ಇಬ್ರು ಕೂಡ ಹಲ್ಲೆಯನ್ನ ಮಾಡಿರ್ತಾರೆ. ಆಸ್ತಿ ವಿಚಾರವಾಗಿ ಮತ್ತೆ ಕೌಟುಂಬಿಕ ಕಲವಾಗಿ ಪದೇ ಪದೇ ಮೇಲಿನ ಮೇಲೆ ಜಗಳವಾಗ್ತಾ ಇರುತ್ತೆ. ಏನು ಕೊಲೆ ಆಗಿರುವಂತ ತಂದೆ ಏನಿದ್ದಾರೆ, ಈತ BMTC ನೌಕರರಾಗಿರ್ತಾನೆ. ಒಂದಿಷ್ಟು ಕಷ್ಟಪಟ್ಟು ದುಡಿದಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳನ್ನು ಕೂಡ ಹೊಂದಿರ್ತಾನೆ. ಈ ಆಸ್ತಿಯ ವಿಚಾರಕ್ಕೆ ಕಿತ್ತಾಟಗಳು ನಡೀತಾ ಇರುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೇ ಮೊದಲೆಲ್ಲ ಮೇಲಿಂದ ಮೇಲೆ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಗಲಾಟೆಗಳಾಗಿದ್ವು. ಮೊನ್ನೆ ಏನೋ ನಾಯಿಯನ್ನ ವಾಕ್ಸ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಂದು ಏಕಾಏಕಿಯಾಗಿ ಈತ ಮೋಹನ್ ಕುಮಾರ್ ಏನಿದ್ರೆ ಆತ ಹಲ್ಲೆಯನ್ನ ಮಾಡಿರುವಂತದ್ದು. ಅದಾದ ನಂತರ ತೀವ್ರ ರಕ್ತಸ್ರಾವದಿಂದ ಅವ್ರು ಅಲ್ಲೇ ಕುಸ್ತು ಬೀಳ್ತಾರೆ. ತಕ್ಷಣ ಗಮನಿಸಿದಂತ ಸ್ಥಳೀಯರ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡುವಂಥದ್ದು. ಇದಾದ ನಂತರ ಇಂದಿರಾನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿಯನ್ನ ಆಧಾರ ಇಟ್ಕೊಂಡು ಅವ್ರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಾರೆ. 2 ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟರು ಕೂಡ ಚಿಕಿತ್ಸೆಗೆ ಸ್ಪಂದಿಸಿದ ಹಿನ್ನೆಲೆ ತೀವ್ರವಾಗಿ ರಕ್ತಸ್ರಾವ ಆಗಿರುವ ಹಿನ್ನೆಲೆ ಅವರು ವಯಸ್ಸಾದ ಕಾರಣ ಮೃತಪಟ್ಟಿರುವಂತದ್ದು. ಇದರ ಬೆನ್ನಲ್ಲೇ 302 ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. FIR ದಾಖಲು ಮಾಡಿ ಸದ್ಯ ಮಗ ಮೋಹನ್ ಕುಮಾರ್ ಏನೇ ಈತನನ್ನ ಬಂಧಿಸಿರುವಂತದ್ದು. ಮತ್ತೋರ್ವ ಗಜೇಂದ್ರ ಎಂಬಾತ ಆರೋಪಿ ತಲೆ ಮರೆಸ್ಕೊಂಡಿದ್ದಾನೆ. ಆತನ ಇನ್ವಾಲ್ವ್ಮೆಂಟ್ ಮತ್ತು ಆತನನ್ನು ಕೂಡ ಪತ್ತೆ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೇವಲ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ತನ್ನ ತಂದೆಯನ್ನೇ ಹತ್ಯೆ ಮಾಡುವ ಮಟ್ಟಕ್ಕೆ ಮಕ್ಕಳು ಹೋಗಿರುವಂತ ನಿಜಕ್ಕೂ ದುರಂತ. ಎಲ್ಲ ಒಂದ್ ಕಡೆ ದಿನಕ್ಕೆ ಎಲ್ಲ ಹಣ